ಸಂಧಾನ ಶರಣಾಗತಿಗೆ ವಿಕ್ರಮ್ ಗೌಡ ಒಪ್ಪಿರಲಿಲ್ಲ. ಟಿವಿ9 ನಲ್ಲಿ ವಿಕ್ರಮ್ ಗೌಡ ಸ್ಫೋಟಕ ಆಡಿಯೋ. ಸಂಧಾನಕಾರರ ಜೊತೆಗೆ ವಾದ ಮಾಡಿದ್ದ ವಿಕ್ರಮ್ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ವಿಕ್ರಮ್ ಗೌಡ ಮಾತನಾಡಿದ್ದಾನೆ ಅಂತ ಹೇಳಲಾಗಿರುವಂತ ಆಡಿಯೋ ಇದೀಗ ಸಿಕ್ಕಿದೆ. ವಿಕ್ರಮ್ ವಿರೋಧದಿಂದಲೇ ಶರಣಾಗತಿಗೆ ಹಿನ್ನಡೆಯಾಗಿತ್ತ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ. ಸಂಧಾನಕಾರರ ಜೊತೆಗೆ ಶರಣಾಗತಿಗೆ ಒಪ್ಪದೆ ವಿಕ್ರಮ್ ಮಾತುಗಳನ್ನಾಡಿರುವಂತ ಆಡಿಯೋ ಲಭ್ಯವಾಗಿದೆ. ನನ್ನ ಹೋರಾಟ ನಂಬಿದ ಜನರಿಗೆ ಮೋಸ ಮಾಡೋದಿಲ್ಲ. 2024 ನವೆಂಬರ್ 18ರಂದು ವಿಕ್ರಮ್ ಎನ್ಕೌಂಟರ್ಗೆ ಬಲಿಯಾಗ್ತಾರೆ. ಶರಣಾಗುವಂತೆ ವಿಕ್ರಮ್ಗೆ ಸಂಘಟನೆಗಳು ಒತ್ತಾಯವನ್ನ ಕೂಡ ಮಾಡಿರ್ತಾವೆ. ಮನವೊಲಿಕೆಗೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಈ ಯತ್ನ ವಿಫಲವಾಗಿದ್ದು ಈ ಆಡಿಯೋದಲ್ಲಿ ಸಾಕ್ಷಿ ಹೇಳ್ತಾ ಇದೆ. ಹಾಗಿದ್ರೆ ಈ ಆಡಿಯೋದಲ್ಲಿ ಏನಿದೆ, ವಿಕ್ರಮ್ ಗೌಡ ಏನ್ ಮಾತನಾಡಿದ್ರು, ಯಾವ ರೀತಿ ಮನವೊಲಿಸುವಂತ ಪ್ರಯತ್ನ ಆಯಿತು, ಇವೆಲ್ಲವನ್ನೂ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ವಿಕ್ರಮ್ ಗೌಡ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋದಲ್ಲಿ ಏನಿದೆ ಅನ್ನೋದು ತೋರಿಸ್ತೀವಿ. ಸಂಧಾನಕ್ಕೆ ಬಂದಿರೋರ ಜೊತೆಗೆ ವಿಕ್ರಮ್ ಗೌಡ ವಾದಕ್ಕಿಳಿತಾರೆ. ಒಂದನ್ನ ಪಡೆಯೋದಕ್ಕೆ ಇನ್ನೊಂದನ್ನ ಕಳೆದುಕೊಳ್ಬೇಕಾಗುತ್ತೆ ಅಂತ ವಿಕ್ರಮ್ ಗೌಡ ಹೇಳ್ತಾರೆ. ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ನೋವು ಅನುಭವಿಸ್ತಾಳೆ. ಹೋರಾಟದಲ್ಲಿ ನಾವು ಹಲವರನ್ನ ಕಳೆದುಕೊಂಡಿದ್ದೇವೆ. ನಾವು ಯಾವುದೇ ರಾಜಿಗೆ ಹೋಗೋದಿಲ್ಲ. ದುಡಿಯುವ ಜನರಿಗೆ ದ್ರೋಹ ಮಾಡಿ ದುಡ್ಡು ಮಾಡೋದಕ್ಕೆ ಹೋಗ್ತೇವೆ ಎಂದರ್ಥ ಅಲ್ವೇ? ನಮ್ಮ ಜೊತೆ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರೀತಿದ್ದಾರೆ? ಲಕ್ಷ ಕೋಟಿಗಟ್ಟಲೆ ಕೊಡ್ತೇವೆ ಅಂತಾನು ಹೇಳ್ತಿದ್ದಾರೆ. ಯಾವ ಜನಕ್ಕೆ ನಿಮ್ಮೊಂದಿಗೆ ಇರ್ತೇವೆ ಅಂತ ಆಶ್ವಾಸನೆ, ರಾಜಿಗೆ ಹೋದ್ರೆ ನಾವು ಕೊಟ್ಟ ಆಶ್ವಾಸನೆಗೆ ಮೋಸ ಮಾಡಿದಾಗುತ್ತೆ ಅಂತ ವಿಕ್ರಮ್ ಗೌಡ ಮಾತನಾಡಿದ್ದಾರೆ. ಸಿಪಿಐ ಅವರು ರಾಜಿ ಮಾಡಿಕೊಂಡು ಪಕ್ಷ ಕಟ್ಟಿಕೊಂಡವರು, ಎಲೆಕ್ಷನ್ ಮೂಲಕ ವ್ಯವಸ್ಥೆಯನ್ನ ಬದಲಾಯಿಸ್ತೇವೆ ಅಂತ ಹೇಳ್ತಿದ್ದವರು, ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಮಾತನಾಡಿದ್ದಾರೆ ವಿಕ್ರಮ್ ಗೌಡ. ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಈ ವ್ಯವಸ್ಥೆ ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ, ಅದನ್ನ ರಾಜಿ ಮಾಡ್ಕೊಳಕ್ ಸಾಧ್ಯ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಅದ್ರ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನ್ ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಮ್ ಪಕ್ಷವಾಗಿ ನಾವು ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳು ಮಾಡಬಹುದು ಪಕ್ಷದಲ್ಲಿ ಇರುವಂತವ್ರು ಕೂಡ. ಈಗ ಸಿಪಿಎಂನವರೆಲ್ಲ ಕೂಡ ಅವ್ರು ಹೋದ್ರು ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಅವ್ರು ನಿಜವಾಗಿ ಕ್ರಾಂತಿ ಮಾಡೋದಿಲ್ಲ. ಅವ್ರಿಗೆ ಎಲೆಕ್ಷನ್ಗೆ ಹೋಗಿದ್ದಾರೆ. ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆನ ಬದಲಾಯಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಮೇಲ್ ಕೆಸರಾಗಿದೆ ಅಂತ ಹೇಳಿದ್ರೆ ನಮಗ್ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆ ಗುಂಡಿ ಅಂತ ಹೇಳ್ತೀವಿ. ನಾಳೆ ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ರೆ ನಾನು ಜನರಿಗೆ ಇವತ್ತು ಏನ್ ಮಾತಾಡ್ತಿದ್ದೀನೋ ಇದನ್ನ ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಧಿಕಾರಿ ವರ್ಗದಲ್ಲಿ ಜನಗಳಿದೆ, ಮತ್ತೆ ನಮ್ಮ ಲೋಕಲ್ ಜನಗಳು ಇದೆ. ಆದ್ರೆ ಏನು ಇಕ್ಕಟ್ಟೇನು ಗೊತ್ತಾ, ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಹೌದು, ಈಗ ನೀವು ಎಷ್ಟೇ ಹೇಳ್ಕೊಂಡು ಬಂದ್ರೆ ನಮ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಅರ್ಥವಾಗಿ ಇವತ್ತೆಲ್ಲ ನಾವು ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗ್ತೀವಿ ನಮ್ಮ ಇದರಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿದೆ. ಅದನ್ನ ಸರಿ ನಿಲ್ಸಬೇಕಂದ್ರೆ ಕಷ್ಟಪಡ್ಬೇಕು. ಹಂಗಾಗಿ ಎಷ್ಟೋ ಕಷ್ಟ ಪಡ್ಬೇಕು. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನುಭವಿಸಲ್ಲ. ಆ ನೋವನ್ನು ಅನುಭವಿಸುವಂತ ತಾಯಿಗೆ ಗೊತ್ತು ಏನು ಗೊತ್ತಾಗಲ್ಲ. ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗಾಗಲೇ ನಮ್ಮ ಸುಮಾರು ಜನ ನಮ್ಮ ಸಂಗಾತಿಗಳನ್ನು ನಾವು ಕಳ್ಕೊಂಡಿವಿ. ಈದಲ್ಲಿ ಆಜಿಮ ಪಾರ್ವತಿ ಇರ್ಬೋದು, ಈಗ 10-16 ಜನ ನಾವು ಕಳ್ಕೊಂಡಿವಿ. ಹೌದು, ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳದೆ ಒಂದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.
ಸರ್ಕಾರನೇ ಡಿಪಾರ್ಟ್ಮೆಂಟ್ ಸಂಬಳ ಕೊಟ್ಟು ನನಗೆ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ಕಳ್ಕೊಂತಾರೆ. ವ್ಯವಸ್ಥೆ ಮಾಡ್ತೀರಿ. ನಾನು ಹೇಳದೀಗ ಒಂದು ಪ್ರಶ್ನೆ ನಾನು ಕೇಳಿ ನಿಮ್ಮ ಹತ್ರ. ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮಗೆ ನೇರವಾಗಿ ಇಷ್ಟು ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಸಲಕರಣೆ ಎಲ್ಲದು ನಂಗೆ ಗೊತ್ತದು. ಅದಕ್ಕೆ ಯಾರು ನಿಮ್ಮಿಂದನೇ ಮಾಡ್ತೀನಾರ? ಇಲ್ಲ, ಎಲ್ಲ ಜನ ಅಲ್ಲ, ಹಂಗಲ್ಲ. ನಿಮ್ಮ ಮೇಲಿಂದನೇ ಬರ್ಬೋದು. ಮೇಲಿಂದ ಅಂದ್ರೆ ಮೇಲಿಂದ ಎಲ್ಲಿ ಬರಕ್ಕೆ ಸಾಧ್ಯ ಇಲ್ಲ, ನಮ್ಮ ಮೂಲ ಇಲ್ಲಲ್ಲ. ಹಣಕಾಸಿನ ಮೂಲ ಮೇಲೆ ಇಲ್ಲ. ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದ್ರೆ ಆ ಸ್ಕ್ವಾಡಲ್ಲಿ ಜನ ಈಗ ನಮ್ಮ ಹೋರಾಟಕ್ಕೆ ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ, ಲಾಲ್ಗಾಡು, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಅಲ್ಲಿ ಇವಾಗ ನಾವು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ. ಅಲ್ಲಿ ಒಂದು ಕಾಲದಲ್ಲಿ ಈ ಬೀದಿ ಎಲೆ ಇದೆಲ್ಲ. ಮಾಹಿತಿ ಪ್ರತಿನಿಧಿ ಪ್ರಜ್ವಲ್ ಕೊಡ್ತಾರೆ. ಪ್ರಜ್ವಲ್, 6 ಜನ ನಕ್ಸಲರು ಯಾವಾಗ ಶರಣಾಗ್ತಾರಲ್ಲ ಆಗ ಬಹಳಷ್ಟು ಜನ ಮಾತನಾಡಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು. ವಿಕ್ರಮ್ ಗೌಡ ಅವ್ರಿಗೂ ಅವಕಾಶ ಕೊಡಬೇಕಿತ್ತು, ಶರಣಾಗ್ತಾ ಇದ್ರು, ಎನ್ಕೌಂಟರ್ ಮಾಡುವಂತ ಅಗತ್ಯ ಇರಲಿಲ್ಲ ಅಂತ. ಬಟ್ ಇವತ್ತು ಈಗ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಆಡಿಯೋ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ಇವರಿಂದಾಗಿ ಉಳಿದವರು ಕೂಡ ಶರಣಾಗತಿಗೆ ಒಪ್ಪಿಕೊಳ್ತಾ ಇರಲಿಲ್ಲ ಅನ್ನುವಂತ ಅರ್ಥ ಕಲ್ಪಿಸ್ತಾ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಜ್ವಲ್? ಖಂಡಿತವಾಗ್ಲು ಚೈತ್ರ, ಈಗ 6 ಮಂದಿ ನಕ್ಸಲರ್ ಏನಿದ್ದಾರೆ ಸರ್ಕಾರದ ಮುಂದೆ ಶರಣಾದ ಬೆನ್ನಲ್ಲೇ ಈ ಹಿಂದೆ ಎನ್ಕೌಂಟರ್ ನಲ್ಲಿ ಬಲಿಯಾಗಿದ್ದ ವಿಕ್ರಮ್ ಗೌಡ ಅವರ ಎನ್ನಲಾದ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತದ್ದು. TV9ಗೂ ಕೂಡ ಈ ಆಡಿಯೋ ಲಭ್ಯವಾಗಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂದ್ರೆ ವಿಕ್ರಮ್ ಗೌಡ ಅವರ ಹೋರಾಟ ಜನಪರವಾಗಿತ್ತು ಮತ್ತು ಯಾವುದೇ ಸಂಧಾನಕ್ಕೂ ಕೂಡ ಒಪ್ಪಲು ಸಾಧ್ಯವಿಲ್ಲ ಎಂಬ ಹೇಳಿಕೆ ಆ ಒಂದು ಆಡಿಯೋದಲ್ಲಿ ಸಿಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಾವು ಜನರ ಪರ ಹೋರಾಟಕ್ಕೆ ಇಳಿದಿದ್ದೇವೆ, ಯಾವುದೇ ಸಂಧಾನಕ್ಕೆ ಒಪ್ಪಬಾರ್ದು. ಸದ್ಯ ಏನು ಎಲೆಕ್ಷನ್ಗೆ CPIM CATU ಏನು ಎಲೆಕ್ಷನ್ಗೆ ಹೋಗಿದೆ, ಅವರ ದಾರಿ ಏನಿದೆ ಅದು ಯಾವುದೇ ರೀತಿ ಸರಿ ಇಲ್ಲ. ನಮ್ಮ ಹೋರಾಟ ಏನಿದೆ ಅದು ಸರಿ ಇದೆ, ಅದು ಸತ್ಯದ ಪರ ಇದೆ ಮತ್ತು ಜನರ ಪರ ಇದೆ ಎಂಬ ಹೇಳಿಕೆ ಆಡಿಯೋ ಈ ಒಂದು ಆಡಿಯೋದಲ್ಲಿ ವೈರಲ್ ಆಗಿರುವಂತದ್ದು. ಏನಂದ್ರೆ ನಕ್ಸಲರು ಏನಿದ್ದಾರೆ ಅವರು ಕಾಡಿನಲ್ಲಿ ಇದ್ದುಕೊಂಡೇ ಈ ಒಂದು ವ್ಯವಸ್ಥೆಯನ್ನ ಬದಲಾಯಿಸಬೇಕೆಂಬ ಒಂದು ಅಂಶವೂ ಕೂಡ ಆ ಒಂದು ಆಡಿಯೋದಲ್ಲಿ ಇದೆ ಎಂಬುದು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ. ಯಾಕಂದ್ರೆ ಈ ಒಂದು ಶರಣಾದ ಬೆನ್ನಲ್ಲೇ ಅವರ ಮನೆಯವರು ಕೂಡ, ಸಹೋದರ ಆಗಿರ್ಬೋದು, ಸಹೋದರಿ ಕೂಡ ಅವರನ್ನು ಕೂಡ ಶರಣಾಗುವಂತೆ ಮನವಿ ಮಾಡಬಹುದಿತ್ತು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು. ಸಾಕಷ್ಟು ಜನ ಮಾಜಿ ನಕ್ಸಲರಾಗಿರ್ಬೋದು ಮತ್ತು ಇನ್ನಿತರ ಹೋರಾಟಗಾರರು ಕೂಡ ವಿಕ್ರಮ್ ಗೌಡನಿಗೂ ಕೂಡ ಶರಣಾಗ್ಲಿಕ್ಕೆ ಅವಕಾಶವನ್ನ ಕೊಡಬೇಕಿತ್ತು ಎಂಬ ಅಂಶ ಉಲ್ಲೇಖ ಆಗಿತ್ತು. ಆದ್ರೆ ಈ ಒಂದು ಆಡಿಯೋ ಬೆನ್ನಲ್ಲೇ ಆ ವಿಕ್ರಮ್ ಗೌಡನವರ ಉದ್ದೇಶನೇ ಬೇರೆ ಇತ್ತು ಎಂಬುದು ಕೂಡ ಅಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಯಾಕಂದ್ರೆ ಅವರು ಹೋರಾಟದಿಂದಲೇ ಎಲ್ಲವನ್ನ ಬದಲಾಯಿಸಬೇಕು, ಜನರ ವಿಶ್ವಾಸವನ್ನ ಗಳಿಸಬೇಕೆಂಬುದು ಕೂಡ ಅದರಲ್ಲಿ ಸ್ಪಷ್ಟವಾಗಿರುವಂತದ್ದು. ಯಾಕಂದ್ರೆ ಮುನ್ನೆಲೆಗೆ ಬಂದ್ರೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುವುದಿಲ್ಲ ಮತ್ತು ಚುನಾವಣೆಗೆ ಬಂದ್ರೂ ಕೂಡ ನಮ್ಗೆ ನಾವು ಬಂದ ತಕ್ಷಣ ನಾವು ಚುನಾವಣೆಗೆ ನಿಂತರೂ ಕೂಡ ಜನರು ನಮ್ಮ ಮೇಲೆ ಇದ್ದಂತ ವಿಶ್ವಾಸ ಕಳೆದುಕೊಳ್ತಾರೆ. ಜನರಿಗೆ ನಾವು ಏನು ವಿಶ್ವಾಸವನ್ನ ಕೊಟ್ಟಿದ್ದೇವೆ ಅದನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಕೂಡ ಆ ಒಂದು ಆಟದಲ್ಲಿ ವಿಕ್ರಮ್ ಗೌಡ ಸಂಧಾನ ಮಾಡ್ಲಿಕ್ಕೆ ಯಾರು ಅವರ ತರ ಮಾತಾಡ್ತಿದ್ರು ಅವರಿಗೆ ಹೇಳಿರುವಂತದ್ದು ಕೂಡ ಸ್ಪಷ್ಟವಾಗಿರುವಂತದ್ದು. ಸದ್ಯ ಈ ಒಂದು ಆಡಿಯೋ ವೈರಲ್ ಬೆನ್ನಲ್ಲೇ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ವಿಕ್ರಮ್ ಗೌಡನನ್ನ ಒಂದು ಸಂಧಾನಕ್ಕೆ ಕರಿಬಹುದಿತ್ತು, ಮುನ್ನೆಲೆಗೆ ಕರಿಬಹುದಿತ್ತು ಅಂತ ಹೇಳಿಕೆ ಕೊಟ್ಟವರಿಗೂ ಕೂಡ ಈಗ ಸದ್ಯಕ್ಕೆ ಈ ಒಂದು ಆಡಿಯೋ ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗುತ್ತೆ ಎಂಬುದು ಕೂಡ ಸ್ಪಷ್ಟವಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ. ಪ್ರಜ್ವಲ್ ಅದೇ ಹೇಳ್ತಾ ಇದ್ರು. ನಾಗರಿಕ ವೇದಿಕೆಯ ಸದಸ್ಯರು ಅಶೋಕ್ ಅಂತ ಒಬ್ರು ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ. ನಮಸ್ತೆ ಅಶೋಕ್ ಅವರೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಇವಾಗ ನೀವು ಒಂದು ಆಡಿಯೋ ಕೇಳಿಸ್ಕೊಂಡ್ರಾ? ಎಸ್, ನೀವೇನಾದ್ರೂ ಸಂಪರ್ಕ ಮಾಡಿರೋದು? ಏನ್ ಡೀಟೇಲ್ ನಿಮ್ಮ ಹತ್ರ ಇದೆ ಅಶೋಕ್ ಅವರೇ ಇದ್ರ ಬಗ್ಗೆ? ವಾಸ್ತವದಲ್ಲಿ ಏನು ಕೇರಳದಿಂದ ಕರ್ನಾಟಕಕ್ಕೆ 3.5 ತಿಂಗಳ ಹಿಂದೆ ಏನ್ 8 ಜನರ ತಂಡ ಬಂದಿತ್ತು, ಆ ತಂಡ ಬಂದಾಗ ಅವರು ಕರ್ನಾಟಕದ ಏನು 10-15 ವರ್ಷಗಳಿಂದ ಮಲೆನಾಡಲ್ಲಿ ಈ ನಕ್ಸಲೀಯ ಚಟುವಟಿಕೆ ಮಾಡಿ ವಾಪಸ್ಸು ಕೇರಳಕ್ಕೆ ತೆರಳಿದ್ರು. ಇಲ್ಲಿ ಮತ್ತೆ ಮತ್ತೆ ಅದೇ ರೀತಿಯ ಸಶಸ್ತ್ರ ಹೋರಾಟವನ್ನ ಮುಂದುವರಿಸಬೇಕು ಎನ್ನುವಂತ ಅಭಿಪ್ರಾಯ ಜೊತೆಗೆ ಕರ್ನಾಟಕಕ್ಕೆ ಅವ್ರು ಬಂದಿದ್ರು. 8 ಜನಕ್ಕೂ ಅದೇ ಅಭಿಪ್ರಾಯ ಇತ್ತು. ಆದ್ರೆ ಅದಕ್ಕೆ ಮುಂಚೆ ಅವರು ಇಡೀ ಮಲೆನಾಡಿನ ಪಶ್ಚಿಮ ಘಟ್ಟದ 2-3 ಜಿಲ್ಲೆಗಳಲ್ಲಿ ಅವರ ತಿರುಗಾಟ, ಜನ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಮತ್ತು ಜನರ ಹತ್ರ ಚರ್ಚೆ ಮಾಡಿದ್ದಾರೆ. ಅಶೋಕ್ ಅವರೇ, ಇವಾಗ ಆಡಿಯೋ ಇದೆಯಲ್ಲ, ವಿಕ್ರಮ್ ಗೌಡ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರೋದು, ಅವರದೇನಾ ಧ್ವನಿ, ಅವರದೇನಾ ಆಡಿಯೋ ಅದು? ಕೇಳಿ, ನನಗೆ ಗೊತ್ತಿರೋ ಪ್ರಕಾರ ಅವರದೇನೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಮಾತನಾಡಿರ್ತೀರಲ್ವಾ, ನೀವು ಕೇಳಿಸ್ಕೊಂಡಿದ್ದೀರಾ ಅವರ ಧ್ವನಿ ಅಥವಾ ನೇರವಾಗಿ ಮಾತನಾಡಿರೋದು?
ನೋಡಿ ಇಲ್ಲ ನೇರವಾಗಿ ಮಾತಾಡಿದ್ದಾರೆ ಕೆಲವರು, ನಾವು ಮಾತಾಡಿಲ್ಲ, ಬೇರೆ ಮಾತಾಡಿದ ಜನರು ಮಾತಾಡಿದ್ರೆ ನಮ್ಗೆ ಗೊತ್ತಿದೆ. ಅವು ಕೇಳಿಸ್ಕೊಂಡಾಗ ಅವ್ರು ಅದೇ ಅಭಿಪ್ರಾಯ ಹೊಂದಿದ್ರು. ಅಂದ್ರೆ ಸಶಸ್ತ್ರ ಹೋರಾಟವರೇ ಮುಂದುವರಿಸಬೇಕು, ಜನರನ್ನ ಸಿದ್ಧ ಮಾಡಬೇಕು ಅಂತ ಹೇಳಿ. ಯಾವಾಗ ಜನರು ಮತ್ತು ಸಂಘಟನೆಗಳು ಮಲೆನಾಡಿನ ಜನರು ನೀವುಗಳು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರಾ ಅಶೋಕ್ ಅವರೇ ಶರಣಾಗತಿ ಆಗಿ ಅಂತ? ನಮ್ಮ ತಂಡ ಮನವೊಲಿಸುವ ಪ್ರಯತ್ನ ಮಾಡಿದಾಗ ಅವರು ಯಾರು ಕೂಡ ಈ 8 ಜನಕ್ಕೆ ವಿಕ್ರಮ್ ಗೌಡ ಮಾತ್ರ ಅಲ್ಲ, 8ಕ್ಕೆ ಯಾರು ಒಪ್ಪಿಕೊಂಡಿರ್ಲಿಲ್ಲ. ಇವಾಗ ಆಡಿಯೋ ನೋಡಿದ ಪ್ರಕಾರ ವಿಕ್ರಮ್ ಗೌಡ ಅವ್ರಿಗೆ ಅಂತ ಮನಸ್ಥಿತಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಶರಣಾಗತಿ ಆಗುವುದ್ರಲ್ಲಿ ಅವ್ರಿಗೆ ಒಪ್ಪಿಗೆ ಇಲ್ಲ ಅಂತ. ಇಲ್ಲ, 8 ಜನಕ್ಕೆ ಇರ್ಲಿಲ್ಲ, ಇರ್ಲಿಲ್ಲ. ಓಕೆ, 8 ಜನಕ್ಕೆ ಇರ್ಲಿಲ್ಲ. ಅವರು ಅಧ್ಯಯನ ಓದುವುದು ಅದಾದ್ಮೇಲೆ ಈ ಜನ ಇದಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳಿ ಅಭಿಪ್ರಾಯ ಪಟ್ಟ ಮೇಲೆ ವಿಕ್ರಮ್ ಕೂಡ ಅದಕ್ಕೆ ಒಪ್ಕೊಂಡಿದ್ರು. ಈ ಒಪ್ಕೊಂಡಾದ್ಮೇಲೆ ಅವರು ಎನ್ಕೌಂಟರ್ ಆಯ್ತು. ಈ ನಡುವೆ 8 ಜನಕ್ಕೆ ಒಪ್ಪಿಗೆ ಇರಲಿಲ್ಲ, 7 ಜನ ಆ ನಂತರ ಅದಕ್ಕೆ ಒಪ್ಕೊಂಡ್ರು. ಅಂದ್ರೆ ಈ ಪ್ರಕ್ರಿಯೆ ಒಳಗಡೆ ಅವರಿಗೆ ಜನರ ನಾಡಿ ಮಿಡಿತ ಆದ್ಮೇಲೆ ವಿಕ್ರಮ್ ರೈಟ್. ಥ್ಯಾಂಕ್ ಯು ಅಶೋಕ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.